ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಬನ್ನಿ ಮಹಾಕಾಳಿ ಒಂದು ಮಂತ್ರನ ತಿಳಿಸ್ತಿದ್ದೀನಿ. ಈ ಮಂತ್ರದಿಂದ ನೀವು ಮುಂದೆ ಹೋಗೋದನ್ನೆಲ್ಲ ತಿಳಿಬೋದು. ನೀವು ಎಲ್ಲಿ ಸಿಗದಿರೋಂಥ ಉತ್ತರನ ಈ ಮಂತ್ರದಲ್ಲಿ ನೀವು ತಗೋಬೋದು. ಈ ಮಂತ್ರದಿಂದ ತಿಳಿದಿರೋಂಥ ಕಾರ್ಯಗಳನ್ನ ತಿಳ್ಕೊಬೋದು. ಅಂಥ ಒಂದು ಪವರ್ಫುಲ್ ಮಂತ್ರ. ಇಂಥವೆಲ್ಲ ನಮಗೆ ಸಿಗಬೇಕು ಅಂದರೆ ಭಾಳ ಅಪರೂಪವಾಗಿರೋದು. ಅದರಿಂದ ನಿಮಗೆ ಇದನ್ನು ತಿಳಿಸೋದಕ್ಕೋಸ್ಕರ ನಾನು ಇವತ್ತು ದಿವಸ ತಿಳಿಸ್ತಿದ್ದೀನಿ. ಇದು ಮುಂದೆ ನಿಮಗೆ ಯಾವುದೋ ಒಂದು ಮನಸ್ಸಿನಲ್ಲಿ ಎಲ್ಲಿ ಹೋದರೂ ಉತ್ತರ ಸಿಗಿರಲ್ಲ. ಏನು ಮಾಡೋದು, ಏನಾಗಿದೆ, ನಮಗೆ ಏನು ನಡೀತಿದೆ, ಆ ಮನೆಗಳಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ನಿಮಗೆ ಎಲ್ಲೋದ್ರೂ ಉತ್ತರ ಸಿಕ್ಕಲ್ಲ. ಏನಾಗಿದೆ, ಇದೇನು, ಎಂತು, ಕೆಲವರು ಮಾಟ ಮಂತ್ರ ಅಂತಾರೆ, ಕೆಲವರು ದುಷ್ಟಶಕ್ತಿ ಪ್ರಯೋಗ ಅಂತಾರೆ, ಕೆಲವರು ಆರೋಗ್ಯ ಸಮಸ್ಯೆ ಅಂತಾರೆ. ಇದೆಲ್ಲ ಹೆಂಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ನೋಡಿ ಒಂದು ಸೂಕ್ತವಾಗಿರೋಂಥ ಒಂದು ಮಂತ್ರ ಕೊಡ್ತಿದ್ದೀನಿ. ಇದು ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ. ಈ ಮಂತ್ರನ ಒಂದು ಶುಭವಾದ ದಿನದಲ್ಲಿ ನೀವು ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ, ಗುರುವಾರ ಇಂಥ ದಿನಗಳಲ್ಲಿ ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಈ ಮಂತ್ರನ ನೀವು 108 ಸತಿ ಹೇಳಿದ್ರೆ ಸಾಕು, ದಿನನಿತ್ಯ. ಇದನ್ನು 108 ಸತಿ ಹೇಳಿ ಮಂತ್ರನ ಯಾವತ್ತೇ ಆಗಲಿ, ಕಮ್ಮಿ ಹೇಳೋದಕ್ಕಿಂತ ಜಾಸ್ತಿ ಹೇಳಿದ್ರೆ ಒಳ್ಳೆಯದು. ಇದನ್ನು ನೀವು 1000 ಸತಿ ಮಂತ್ರನ ಸಿದ್ಧಿ ಮಾಡ್ಕೊಬಿಟ್ಟು ನೀವು ಏನಾದ್ರೂ ನಿಮ್ಮ ಕಷ್ಟಗಳನ್ನ ನೀವು ಹುಡುಕಬೇಕು. ನಮ್ಗೆ ಯಾರು ಮಾಡಿದ್ದಾರೆ, ಯಾರು ಶತ್ರುಗಳಿದ್ದಾರೆ, ಯಾರು ನಮ್ಮ ಮಿತ್ರರಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಕೆಲಸ ಮಾಡಬೇಕು. ಆದರೆ ಇಂತಹ ಉತ್ತರ ಎಲ್ಲೂ ಹೇಳೋದಿಲ್ಲ. ಏನೋ ಅದು ಅನುಮಾನ, ಇದು ರಿಯಲ್ಲಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ, ಇಂಥದ್ದೇ ಆಗಿದೆ, ಇಂಥದ್ದೇ ಆಗಿದೆ ಅಂತ. ಅದರಿಂದ ನಾವು ಪಾಲನೆ ಮಾಡಬೇಕು. ನಮ್ಮ ಮನೆ ಕಷ್ಟನ ನಾವೇ ಹುಡ್ಕೊಂಡು ಪರಿಹಾರ ಮಾಡೋಂಥ ಒಂದು ಇದು. ನೀವು ಅಲ್ಲಿ ಇಲ್ಲಿ ಹುಡುಕಾಡಿ, ನೀವು ಅಲ್ಲಿ ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಿರಲ್ಲ ಉತ್ತರಗಳು. ಅದು ನಿಮಗೆ ಆ ಉತ್ತರ ನಿಮಗೆ ಗೊತ್ತಾಗುವಂಥ ಉತ್ತರ. ನಿಮ್ಗೆ ಯಾವುದು, ಏನು, ಯಾರಿಂದ ಆಗಿದೆ, ಏನಾಗಿದೆ, ಯಾವುದು ಇದೆ, ಏನು ಎಲ್ಲ ಪ್ರತಿಯೊಂದು ನೀವು ತಿಳ್ಕೊಳ್ಳೋಂಥ ಒಂದು ಶಕ್ತಿ ಇರೋವಂಥ ಒಂದು ಮಂತ್ರ. ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೊಂಡ್ಮೇಲೆ 1000 ಸತಿ ಹೇಳ್ಕೊಳ್ಳಿ. ಮಂತ್ರ ಜಾಸ್ತಿ ಹೇಳ್ದಷ್ಟು ಒಳ್ಳೆಯದೇ ವಿನ ಕಮ್ಮಿ ಮಾಡಿದ್ರೆ ಏನು ಅಷ್ಟೊಂದು ಇದಿಲ್ಲ. ಅದಕ್ಕೆ 1000 ಸತಿ ಮಂತ್ರನ ಸಿದ್ಧಿ ಮಾಡ್ಕೊಬೇಡಿ. ಸಿದ್ಧಿ ಆದ ನಂತರ ಒಂದು ಶುಭವಾದ ದಿನದಲ್ಲಿ ನೀವೇನು ಮಾಡಬೇಕು ಅಂದರೆ, ಇದನ್ನು ಸಿದ್ಧಿ ಮಾಡಿಕೊಂಡು ಇದನ್ನು ಒಂದು ಗಂಧನ ತಯಾರು ಮಾಡಬೇಕು. ಗಂಧನ ತಯಾರು ಮಾಡಿಕೊಂಡು ಅದನ್ನು ನೀವು ಆ ಗಂಧಕ್ಕೆ ತಯಾರು ಮಾಡಿದಂಥ ಗಂಧಕ್ಕೆ 108 ಸತಿ ಆ ಮಂತ್ರ ಹೇಳ್ಬೇಕು. ಆ ಗಂಧಕ್ಕೆ ಹೇಳ್ಬೇಕು. ಅದು ಯಾವ ರೀತಿ ಗಂಧ ಮಾಡೋದು ಅನ್ನೋದು ನಿಮಗೆ ತಿಳಿಸ್ತೀನಿ. ಈ ಗಂಧಕ್ಕೆ ನೋಡಿ, ಶುದ್ಧವಾದ ತಾಳೆ ಕುಂಕುಮ, ಶುದ್ಧವಾದ ಗೋರೋಜಿನ, ಶುದ್ಧವಾದ ಕಸ್ತೂರಿ, ಗಂಧಕ ಅಂತ ಬರುತ್ತೆ. ಗಂಧ ಅಂದರೆ ಗಂಧ ಅಲ್ಲ, ಗಂಧದ ಚಕ್ಕೆ ಅಂತ ತಿಳ್ಕೊಬೇಡಿ, ಗಂಧಕ ಅದೊಂದು ಕಲ್ಲು. ಗಂಧಕ, ಪುನುಗು, ಒರಿಜಿನಲ್ಲು ಪುನುಗು, ಸೇವಂತಿಗೆ ಹೂವು, ಇವೆಲ್ಲ ನೀವು ಹಾಕಿ ಇವೆಲ್ಲ ಒಂದುಗೂಡಿಸ್ಬಿಟ್ಟು ಇದನ್ನು ಒಂದೇ ಸಮನೆ ಆಗಿ ನೀವು ಹರಿಬೇಕು. ಅದನ್ನು ನುಣ್ಣಗೆ ಗಂಧವಾಗಿ ಪೇಸ್ಟ್ ಮಾಡ್ಕೋಬೇಕು. ಅರ್ದು ಚೆನ್ನಾಗಿ ನುಣ್ಣಗೆ ಬರಬೇಕು, ಒರಟೊರಟಾಗಿರಬಾರ್ದು. ಗಂಧವಾಗಿ ನೀವೆಲ್ಲ ನುಣ್ಣಗೆ ಹರಿಬೇಕು. ಅರ್ದ್ಬಿಟ್ಟು 108 ಸಲ ಅದಕ್ಕೆ ನೀವು ಅದಕ್ಕೆ ಅದಕ್ಕೆಲ್ಲ ಮಂತ್ರ ಹೇಳಿ, ಅದಕ್ಕೆ ನೈವೇದ್ಯ ಇಟ್ಟು, ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು, ಆಮೇಲೆ 108 ಸತಿ ಮಂತ್ರ ಹೇಳ್ಬಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಆ ಗಂಧಕ್ಕೆ, ಆಮೇಲೆ ಈ ಗಂಧನ 108 ಸತಿ ಹೇಳಿದ್ಮೇಲೆ ನೀವು ಇದನ್ನು ಈ ಮಂತ್ರದಿಂದ ನೀವು ಜಪಿಸಿದ ಆ ಗಂಧನ ನೀವು ಜಪ ಮಾಡಿರ್ತೀರಲ್ಲ, ಆ ಗಂಧನ ತಗೊಂಡು ನಿಮ್ಮ ಭುಜಕ್ಕೆ ಮತ್ತು ನಿಮ್ಮ ಕೊರಳಿಗೆ ನೀವು ಹಚ್ಕೊಂಡು ಮಲಗಿದ್ರೆ, ನಿಮಗೆ ನೀವು ಯಾವ ಕಾರ್ಯ ನೆನೆಸ್ಕೊತೀರೋ ಆ ಕಾರ್ಯ ಎಲ್ಲ ಆ ದೇವಿ ಬಂದು ನಿಮ್ಗೆ ಹೇಳ್ತಾಳೆ. ಕನಸಿನ ರೂಪದಲ್ಲಿ ಎಲ್ಲವನ್ನು ಹೇಳ್ತಾಳೆ. ಮಲಗುವಾಗ ಎದೆಗೆ, ಭುಜಗಳಿಗೆ, ನೀವು ಎದೆ ಗೂಡಿಗೆ, ಕಿವಿ ಹತ್ರ ಇವೆಲ್ಲ ನೀವು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ
ನಿಮಗೆ ಆ ದೇವಿ ಸ್ವಪ್ನದಲ್ಲಿ ಎಲ್ಲ ಇಂತಿಂಥವ್ರೆ ಅಂತ ನಿಮಗೆಲ್ಲವನ್ನು ತಿಳಿಸ್ತಾಳೆ. ಅಂಥ ಒಂದು ಅದ್ಭುತವಾದಂಥ ಇದು ಒಂದು ಶಕ್ತಿಯಾದಂಥ ಗಂಧ. ಈ ಗಂಧನ ಹಚ್ಕೊಂಡು ನೋಡಿ, ಇವೆಲ್ಲ ನಾವೇ ಸಿದ್ಧಿ ಮಾಡ್ಕೋಬೋದು. ಆದರೆ ಇವೆಲ್ಲ ಒರಿಜಿನಲ್ ಇರಬೇಕು. ನೀವೆಲ್ಲ ಡೂಪ್ಲಿಕೇಟ್ ಹಾಕಿ ಮಾಡಿಬಿಟ್ಟು ಏನು ಬಂದಿಲ್ಲ ಅಂದರೆ ಅದು ನಮ್ಮದಲ್ಲ ತಪ್ಪು, ನೀವು ಮಾಡಿರೋಂಥ ವಸ್ತುಗಳಲ್ಲಿ ಅದು ತಪ್ಪು. ಅಂದರೆ ಪುನುಗು ಒರಿಜಿನಲ್ ಬೇಕು, ಕಸ್ತೂರಿ ಒರಿಜಿನಲ್, ಗೋರೋಜಿನ ಒರಿಜಿನಲ್ಲು, ಕುಂಕುಮ, ತಾಳೆ ಕುಂಕುಮ ಇವೆಲ್ಲ ಹಾಕಿ ಗಂಧಕ ಅಂತ ಬರುತ್ತೆ. ಅದು ಗಂಧದ ಚಕ್ಕೆ ಅಲ್ಲ, ಗಂಧಕ ಅನ್ನೋದು ಬೇರೆ ಒಂದು ಇದು. ಆ ಗಂಧಕ ಇವೆಲ್ಲ ಸೇರಿಸಿ ನೀವು ಸೇವಂತಿಗೆ ಹೂವು ಇವೆಲ್ಲ ಒಂದುಗೂಡಿಸ್ಬಿಟ್ಟು ಇದನ್ನೆಲ್ಲ ಹರಿದು 108 ಸಲ ಮೇಲೆ ಹೇಳಿರೋಂಥ ಮಂತ್ರನ ನೀವು ಹೇಳ್ಬಿಟ್ಟು ಅದನ್ನು ನಿಮ್ಮ ಆ ಗಂಧನ ಎದೆಗೆ, ಭುಜಕ್ಕೆ, ಕೊರಳಿಗೆ ಹಚ್ಕೋಬೇಕು. 3 ಜಾಗಕ್ಕೆ ಹಚ್ಕೋಬೇಕು. ಎದೆಗೆ, ಭುಜಕ್ಕೆ, ಕೊರಳಿಗೆ ಹಚ್ಕೋಬೇಕು. ಹಚ್ಕೊಂಡು ಮಲಗಿದ್ರೆ ನಿಮಗೆ ನೀವು ಏನೇನು ನೆನೆಸ್ಕೊಂಡ್ರು ಆ ಕಾರ್ಯ ನಿಮಗೆ ಬಂದು ಹೇಳ್ತಾಳೆ. ಇದು ಸತ್ಯ, ಇದರದ್ದು ಹುಸಿ ಅಲ್ಲ, ಇದು ನಡೆದಿರೋಂಥ ಕಾರ್ಯ. ಆದರೆ ಮಾಡೋವಂಥ ವಸ್ತುಗಳು ಒರಿಜಿನಲ್ ಆಗಿರಬೇಕು. ಮಾಡೋವಂಥ ಒರಿಜಿನಲ್ ಆಗಿರೋವಂಥ ಕೆಲಸಗಳು ನೀವು ಮಾಡಿದ್ರಿ ಅಂದರೆ ನೀವು 100ಕ್ಕೆ 100 ನೀವು ಕೆಲಸ ಮಾಡ್ಬೋದು. ಅಂಥ ಅದ್ಭುತವಾದಂಥ ಕಾರ್ಯ ಮಾಡಿಕೊಡ್ತಾಳೆ ಈ ಭದ್ರಕಾಳಿ. ಅಂಥ ಮಂತ್ರ ಕೊಡ್ತಾಯಿದ್ದೀನಿ ನಿಮಗೆ. ನಿಮ್ಮ ಕಾರ್ಯಗಳನ್ನ, ನಿಮ್ಮ ಕಷ್ಟಗಳನ್ನ ನೀವೇ ಹುಡುಕ್ಬೋದು. ಇದನ್ನು ನೀವೆಲ್ಲೂ ಹೋಗಂಗಿಲ್ಲ. ನಿಮ್ಮ ಕಷ್ಟಗಳನ್ನ ನೀವೇ ಹುಡ್ಕೊಂಡು ನೀವೇ ಪರಿಹಾರ ಮಾಡ್ಬೋದು. ಅದರಿಂದ ಏನೂ ಗೊತ್ತಿರೋದಿಲ್ಲ. ಏನು ಪರಿಹಾರ ಮಾಡೋದು, ಏನು ಕಾಯಿಲೆ ಅಂತ ಗೊತ್ತಿದ್ದರೆ ಔಷಧಿ ತೊಗೋಬೋದು. ಗೊತ್ತೇ ಇರೋದಿಲ್ಲ ಏನು ಅಂತ ಇರ್ತೀವಿ. ಅದರಿಂದ ಇದನ್ನು ಹುಡ್ಕೊಂಡು ನಾವು ಮುಂದಕ್ಕೆ ದಾರಿ ಹುಡುಕ್ಬೋದು ಅದರಿಂದ ಗೊತ್ತಿಲ್ಲದೆ ಏನು ಹುಡುಕೋಕ್ಕಾಗಲ್ಲ. ಇಂಥ ಅದ್ಭುತವಾದಂಥ ಮಂತ್ರ ಕೊಡ್ತಾಯಿದ್ದೀನಿ ನಿಮಗೆ. ಮುಂದೆ ಆಗು ಹೋಗುಗಳನ್ನ ತಿಳ್ಕೊಳ್ಳೋ ಅಂಥ ಮಂತ್ರ ಇದು. ಇದನ್ನು ತಿಳ್ಕೊಂಡು ನೀವು ಮುಂದೆ ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಂಡು ನಿಮಗೂ ತಿಳ್ಕೊಳ್ಳಿ, ತಿಳಿದಿರೋರ್ಗೂ ತಿಳಿಸಿ. ಪಾಪ ನೀವೊಬ್ಬರೇ ತಿಳ್ಕೊಂಡು ತಿಳಿದೇ ಎಷ್ಟೋ ಜನ ಇರ್ತಾರೆ, ನೋಡಿರ್ತೀರ, ನೀವು ಮಾಡ್ಕೊತೀರ. ಕೆಲವರು ಗೊತ್ತಿರೋದಿಲ್ಲ ಪಾಪ, ಅವರು ಅರಿದೇ ತೊಂದರೆಯಲ್ಲಿ ನರಳ್ತಾ ಇರ್ತಾರೆ. ಅವ್ರಿಗೂ ಒಂದು ದಾರಿದೀಪನ ಅವ್ರಿಗೂ ಹೇಳಿ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೂ ಒಂದು ಕಷ್ಟ ಬಗೆಹರಿತು ಅಂದಾಗ ನಿಮಗೆ ಅದು ಒಂದು ಕೃತಜ್ಞತೆ ಎಲ್ಲ ನಿಮಗೆ ಸೇರುತ್ತೆ. ನೀವು ಅವ್ರ ಕಷ್ಟ ಪರಿಹಾರ ಮಾಡಿದಂಥ ಶಕ್ತಿ ಬರುತ್ತೆ. ಹೇಳೋದ್ರಿಂದ ತಪ್ಪಿಲ್ಲ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ನೀವು ನಿಮ್ಮ ಬಂಧು ಬಾಂಧವರಿಗೂ ಹೇಳಿ, ಅವ್ರ ಕಷ್ಟ ನಿಮ್ಗೆ ಯಾರಿಗೆ ಈ ಕಷ್ಟದಲ್ಲಿದ್ದಾರೋ ಅಂಥವ್ರಿಗೆ ಹೇಳಿ ಅವ್ರ ಕಷ್ಟನ ಅವ್ರು ಬಗೆಹರಿಸ್ಕೊಳ್ಳಿ. ಏನು ಇದು ಖರ್ಚು ಜಾಸ್ತಿ ಇಲ್ಲ, ಸಿಂಪಲ್ಲಾಗಿ ಖರ್ಚಾಗುತ್ತೆ. ಆದ್ದರಿಂದ ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನೀವು ಬಗೆಹರಿಸ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.